ನಿಮ್ಮೂರಿಗೆ ಒಂದು ನಾಟಕನ ಒಂದು ತೊಗೊಂಡು ಬಂದಿದ್ದೀನಿ. ಈಗಾಗಲೇ ಮುಂದೆ ಪ್ರಸ್ತುತಪಡಿಸಿದ ನಾಟಕ ಶ್ರೀ ಕನಸುಗಾರ ಕವಿ ರಮೇಶ್ ಎಚ್ ಬಡಗೇರ್ ಅವರು ಬರೆದಂಥ ಕಲಾಕೃತಿ ಹಳ್ಳಿ ಹುಲಿ ಕೊಟ್ಟ ಬೆಳ್ಳಿ ಕಾಲುಂಗರ ಹಾಗೂ ನೇಗಿಲಿಗೆ ಸಿಂಗಾರ ರೈತನಿಗೆ ಬಂಗಾರ ಹಲವಾರು ಕೃತಿಗಳನ್ನು ಬರೆದಂಥ ಕವಿಗಳು ಈ ಒಂದು ನಾಟಕವನ್ನು ರಚಿಸಿದ್ದಾರೆ. ಇದು ಬರೇ ಕವಿ ಕಾಲ್ಪನಿಕವಾದ ರಚನೆ ಅಲ್ಲ, ಇದು ಒಬ್ಬರ ಜೀವನದಲ್ಲಿ ನಡೆದಂಥ ಘಟನೆ. ಆ ಘಟನೆಯನ್ನು ಆಧಾರಿತ ಇಟ್ಟುಕೊಂಡು ಮತ್ತೆ ನಾಟಕಕ್ಕೆ ಏನು ಬಳಸಬೇಕು ಅದನ್ನು ಹೆಚ್ಚಿಗೆ ಬಳಸ್ಕೊಂಡು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇವೆ. ಏನೋ ತಪ್ಪು ತಡೆಗಳಾಗಿದ್ರೆ ಸಣ್ಣ ಮಕ್ಕಳು ಈ ಕಲಿಯಾಗ್ತಾರೆ ಅಂತೇಳಿ ತಮ್ಮ ಹೊಟ್ಟೆಲ್ಲ ಹುಟ್ಟಿದ ಮಕ್ಕಳು ತಪ್ಪು ಮಾಡ್ಯಾರ ಅಂತ ಮನಸ್ರಿ. ನಮ್ಮ ನಾಟಕ ತಮಗೇನಾದರೂ ಇಷ್ಟ ಆಗಿದ್ರು ಒಂದ್ಸಲ ಜೋರಾದ ಚಪ್ಪಾಳಿ ತಟ್ಟ ನಮ್ಮನ್ನು ಆಶೀರ್ವದಿಸ್ರಿ. ಧನ್ಯವಾದ. ಈ ಚಪ್ಪಾಳಿ ಇನ್ನೊಂದು 5 ವರ್ಷ ಬಿಟ್ಟು ಹೊಡೆದು ಬಿಟ್ರೆ ಅಂದ್ರೆ ನಾನು ನೆಕ್ಸ್ಟ್ CM ಆದರೂ ಆಗ್ಬೋದು. ಇಷ್ಟು ಮಾತ್ರ ಹೇಳಕ್ಕೆ ಸಾಧ್ಯ. ಅದೇ ಥರನಾಗಿ ಇನ್ನು ನಮ್ಮ ತಂಡದಿಂದ ಒಂದು ಹೊಸ ಕಲಾಕೃತಿ ಬರಾಕತೈತಿ, ಭಾಳ ಚಂದ ಐತಿ. ನಂಬಿದವರ್ಯಾರು ನನ್ನವರಲ್ಲ ಅರ್ಥಾತ್ ಕೊಟ್ಟಾಳ ಕಿಸ್ಸ ಆಗ್ಯಾಳ ಮಿಸ್ಸ. ಹಾಸ್ಯಭರಿತನೂ ಐತಿ, ಸಾಮಾಜಿಕನೂ ಐತಿ. ಯಾಕಂದ್ರೆ ಜೀವನದಾಗ ಯಾರನ್ನ ನಂಬ್ತೀವೋ ಅವರ ನಮ್ಮರಾಗಿರಂಗಿಲ್ಲ. ಆ ಒಂದು ನಂಬಿಕೆ ಆಧಾರದ ಮೇಲೆ ಅದೊಂದು ನಾಟಕ ಐತಿ, ತುಂಬ ಸೊಗಸಾದ ನಾಟಕ. ಅದನ್ನು ಇದಕ್ಕೆ ಹೆಂಗೆ ಆಶೀರ್ವಾದ ಮಾಡ್ರೆ 1 ವರ್ಷದೊಳಗೆ ಇನ್ನೂ 1 ವರ್ಷ ಕಂಪ್ಲೀಟ್ ಆಗಿಲ್ಲ, 44ನೇ ಪ್ರಯೋಗ ಈಗಾಗಲೇ ನಡಾಕತೈತಿ. ಅಷ್ಟು ಒಂದು ಒಳ್ಳೆ ಆಶೀರ್ವಾದ ಈ ನಾಟಕಕ್ಕೆ ಸಿಗತಿ. ಇದಕ್ಕೆ ಹೆಚ್ಚಿನ ಆಶೀರ್ವಾದ ಸಿಗಲಿ, ಇದಕ್ಕೆ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ತಮ್ಮಲ್ಲಿ ಆಶೀರ್ವಾದ ಮಾಡ್ರಿ ಅಂತೇಳಿ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮಲ್ಲಿ ಕೇಳ್ಕೊತೀನಿ. ಈ ಒಂದು ಗ್ರಾಮ ಇವತ್ತು ಒಳ್ಳೆ ಕೆಲಸ ಏನು ಮಾಡಿದ್ದಪ್ಪ ಅಂದ್ರೆ ಇದಕ್ಕೆ ಖರ್ಚು ಮಾಡೋದು ಹೆಚ್ಚಾಗ್ಯಾವ ಈಗ ಜಾತ್ರೆಗಳಿಗೆ. ಆದ್ರೆ ಇವ್ರು ಹಂಗೆ ಮಾಡಿಲ್ಲ. ಇವತ್ತು ಏನಿಲ್ಲ ಅಂದ್ರೆ ಸರಿ ಸುಮಾರು ಒಂದು 25 ಕಲಾವಿದರು ಇಲ್ಲಿ ದುಡ್ಕೊಂಡು ಹೋದಿವಿ ಅಂದ್ರೆ ನಾವು ಅಷ್ಟೇ ಅಲ್ಲ, ನಮ್ಮ ಮನ್ಯಾಗ ಒಂದು 20 ಮಂದಿ ನಿಮ್ಮ ಊರ ಹೆಸರು ಹೇಳಿ ಒಂದು ವಾರ ಊಟ ಮಾಡ್ತೀವಿ. ಅದು ಒಂದು ಒಳ್ಳೆ ಕೆಲಸ ಇವರು ಗ್ರಾಮ ಮಾಡೈತಿ. ಮೇದಿಂದ 5ನೇ ನಾಟಕ. ಇದೊಂದು ಕಲೆಯ ತವರೂರು, ಕಲಾವಿದರು ಊರು. ಇಂಥ ಊರು ಸಿಗೋದು ನಮಗೆ ಭಾಳ ಅಪರೂಪ. ಏನೊಂದು ತೊಂದರೆ ಆಗಲಿಲ್ಲ, ಭಾಳ ಚೆನ್ನಾಗಿ ನಡೆಸ್ಕೊಟ್ರು ಕಾರ್ಯಕ್ರಮ. ಇಂಥ ಊರು ಸಿಕ್ಕೋದು ನಮ್ಮ ಸೌಭಾಗ್ಯ ಅಂತ ಕೇಳ್ತಾ, ಮತ್ತೆ ಏನಾದರೂ ಆಜುಬಾಜು ಹಳ್ಳಿಯಲ್ಲಿ ನಾಟಕಗಳು ಬೇಕಾಗಿದ್ರೆ ಇಂಥ ನಾಟಕ ಚೆನ್ನಾಗೈತಿ. ವಿಠಲ್ ಚಿಕ್ಕಾಲ್ಗುಂಡಿ ಅಂತ ಯೂಟ್ಯೂಬ್ನಲ್ಲಿ ಹೊಡೋದ್ರೆ ನನ್ನ ನಂಬರ್ ಸಿಗುತ್ತೆ, ಇನ್ಸ್ಟಾಗ್ರಾಮ್ನಲ್ಲಿ ಹೊಡೋದ್ರೆ ನನ್ನ ID ಸಿಗುತ್ತಾ, ಅದರೊಳಗೂ ನನ್ನ ನಂಬರ್ ಇರುತ್ತೆ. ಅದನ್ನು ಸರ್ಚ್ ಮಾಡಿರಿ. ಹಾಗೂ ಕಲಾವಿದ ಡಿಜಿಟಲ್ ವಿಡಿಯೋ ಇದರೊಳಗೂ ಕೂಡ ಈ ಚಾನಲ್ದಲ್ಲೂ ಕೂಡ ನಮ್ಮ ವಿಡಿಯೋಗಳು ಇನ್ನೂ ಬೇರೆ ಬೇರೆ ನಾಟಕದ ಕಾಮಿಡಿ ಆಗಲಿ ಸ್ಟೋರಿಗಳಲ್ಲಿ ಸಿಗ್ತಾವೆ, ನೋಡ್ರಿ, ಆನಂದಿಸ್ರಿ. ಬೇರೆ ಕಡೆ ನಾಟಕ ಬೇಕಾದ್ರೆ ಆ ನಂಬರ್ ತೊಗೊಂಡು ಒಂದು ಮಿಸ್ ಕಾಲ್ ಮಾಡಿ ಇಂಥಲ್ಲಿ ನಾಟಕ ಹೇಳ್ರಿ, ಇವ್ರು ಚಲೋ ಮಾಡ್ತಾರೆ ಅಂತ ಹೇಳ್ರಿ. ಯಾಕಂದ್ರೆ ನೀವೇ ಬೆಳೆಸ್ಬೇಕು, ನೀವೇ ಉಳಿಸ್ಬೇಕು. ಕಲೆ ಅನ್ನೋದು ನಶಿಸಿ ಹೊಂಟೈತಣ್ಣ. ಈಗ ಮೊಬೈಲ್ನಾಗ ನಾನಾ ಥರ ಆ್ಯಪ್ ಬಂದಿಂದ ಅಣ್ಣಗಳು ಕ್ರೋಮ್ ಬಂದಿಂದ ಬಿಜಿ ಆದರು, ವಾಟ್ಸಪ್ ಬಂದಿಂದ ಅವ್ರು ಬಿಜಿ ಆದರು. ಅದಕ್ಕೆ ಹಿಂಗೆ ಬಿಜಿ ಆಗೋದ್ರಿಂದ ಎಲ್ಲ ಇವ್ರ ರಂಗಭೂಮಿಗಳು ನಶಿಸಿ ಹೊಂಟವ. ಹಂಗೆ ಬರ್ತವೆ. ಯಾಕಂದ್ರೆ ಮುಂದೆ ನಮ್ಮ ದಿನಮಾನದಾಗ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಯೂಟ್ಯೂಬ್ನಾಗ ಅಟ್ಟ ತೋರಿಸೋದಕ್ಕತ್ತಿ. ಹಿಂಗೆ ನಾಟಕ ಮಾಡ್ತಿದ್ರು, ಹಿಂಗೆ ಸ್ಟೇಜ್ ಹಾಕ್ತಿದ್ರು. ಅದು ಹಂಗೆ ಆಗಬಾರ್ದು. ಅವೆಲ್ಲ ಹೊಯ್ಕೋತ ಹೋಗ್ತಾವ. ಒಂದಲ್ಲ ಒಂದು ದಿನ ಲಾಸ್ಟಿಗೆ ಏನು ಉಳಿದು ಅಂದ್ರೆ ರಂಗಭೂಮಿನೂ ಉಳಿದು. ಯಾಕಂದ್ರೆ ಇದು ಅವಾಗಿದ್ದ ಬಂದದ್ದೈತಿ, ಈಗ ಬಂದದ್ದು ಈಗ ಹೋಗುವವು. ದಯಮಾಡಿ ಇದಕ್ಕೆ ಒತ್ತು ಕೊಡ್ರಿ, ಹೆಚ್ಚಿನ ಸಹಾಯ ಮಾಡಿರಿ. ರಂಗಭೂಮಿ ಉಳಿಲಿ, ರಂಗಭೂಮಿ ಬೆಳೀಲಿ. ಇನ್ನೇನು ಒಂದು ಕೊನೆಯ ಡ್ಯಾನ್ಸ್ ಹಾಗೂ ಒಂದು ಕೊನೆಯ 10 ನಿಮಿಷದ ಸೀನ್ ಮುಗಿದ ಮೇಲೆ ನಮ್ಮ ನಾಟಕ ಮಂಗಲ ಸ್ವರೂಪಗೊಳ್ಳೋದು. ಈಗಾಗಲೇ ಕರಿಮಣಿ ಮಾಲೀಕ ನೀನಲ್ಲ ಎಂಬ ಅರ್ಥವನ್ನು ಈಗಾಗಲೇ ನಮ್ಮ ಕಲಾವಿದರು ತಿಳಿಸ್ಯಾರ. ಯಾಕಂದ್ರೆ ಮದುವೆ ಅನ್ನೋದು ಅವಾಗ 6 ತಿಂಗಳು ಹಾಕಿದ್ದು, 100 ವರ್ಷ ಜೀವನ ಹಾಕಿದ್ದು. ಈಗ ಹಂಗಿಲ್ಲ. ಈಗ 3 ಸಹಿ ಹಾಕಿದ್ರ ಅಂದ್ರೆ ಮದುವೆ, 3 ಸಹಿ ಹಾಕಿದ್ರ ಅಂದ್ರೆ ಹೊಯ್ಕೋತ್ ನಡಿ ಮನೆ ಕಡೆ. ಹಿಂಗೆ ನಡೆದಾವು. ಅದಕ್ಕೆ ಏನ ಮಾಡಿದ್ರು ಬಂಧು ಬಳಗ ಅನ್ನೋದು, ಹಿರಿಯರು ಅನ್ನೋದು, ಕಿರಿಯರು ಅನ್ನೋದು ದೊಡ್ಡದಿರ್ತೈತಿ. ಅವ್ರನ್ನ ಬಿಟ್ಟು ನಾವು ಏನ ಮಾಡಿದ್ರು ಅದು ತಪ್ಪಾಗತ್ತ. ಹಂಗೆ ಮಾಡಬೇಡ್ರಿ. ಇನ್ನೊಂದು ಏನಂದ್ರೆ ನಿಮಗೆಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ಳೋದಂದ್ರೆ, ದೊಡ್ಡ ಮನೆ ಕಟ್ಟುವ ಆಸೆ ಇಟ್ಕೋಬೇಡ್ರಿ, ದೊಡ್ಡ ಕಾರ್ ತರೋದು ಆಸೆ ಇಟ್ಕೋಬೇಡ್ರಿ. ಆಸೆ ಇಟ್ಕೋರಿ, ಆದ್ರೆ ದೊಡ್ಡ ಮನೆ ಕಟ್ಟಿದವ ಅಷ್ಟೇ ಶ್ರೀಮಂತ ಅಲ್ಲ, ಭಾಳ ರೊಕ್ಕ ಮಾಡಿದವ ಅಷ್ಟೇ ಶ್ರೀಮಂತ ಅಲ್ಲ, ದೊಡ್ಡ ಕಾರ್ ತಂದವ ಅಷ್ಟೇ ಶ್ರೀಮಂತ ಅಲ್ಲ. ನಿಜವಾದ ಶ್ರೀಮಂತ ಈ ಪ್ರಪಂಚದಾಗ ಯಾರಂದ್ರೆ ಅವರ ತಂದೆ ತಾಯಿ ಕಣ್ಣಾಗ ಒಂದು ದಿನಾನು ಕಣ್ಣೀರು ಹಾಕಿಸ್ಲಾರ್ದ ಕೊನೆ ಉಸಿರು ಇರುತ್ತಾನ, ಅವ್ರಿಗೆ ಊಟ ಹಾಕಿ ಜಾಕಿಲಿ ಯಾವ ನೋಡ್ಕೋತಾನ, ಅವ ಈ ಪ್ರಪಂಚದಾಗ ನಿಜವಾದ ಶ್ರೀಮಂತ. ಯಾಕೆ ಈ ಮಾತು ಹೇಳಕತ್ತೀನಿ ಅಂದ್ರೆ, ಈಗಿನ ಜಾಯಮಾನದಾಗ ಹೆಂಗೆ ನಡೆದತ್ತಂದ್ರೆ 1000 ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾಯಿ ತಂದು ಮನ್ಯಾಗ ಇಟ್ಕೊಳಕತ್ತೀವಿ. ಆದ್ರೆ ತಾಯಿ ಕೂಳ್ ಹಾಕ್ಲಾರ್ದ ಹೊರಗೆ ಹಾಕಾಕತ್ತೀವಿ. ಆ ತಪ್ಪು ದಯಮಾಡಿ ನಾನು ಮಾಡಂಗಿಲ್ಲ, ನೀವು ಯಾರು ಮಾಡಬೇಡ್ರಿ. ನಾ ಅಗದಿ ಸಾಜುಕ್ ಮನುಷ್ಯ ಅದನ್ನು ನೀವು ಚಲೋ ಆಗಿರತ್ತೆ ಹೇಳಂಗಿಲ್ಲ. ನಾನು ತಿಳುವಳಿಕೆ ಇಲ್ದಾವ ಅದನ್ನು ನಾನು ತಿಳ್ಕೊಳ್ಳೋದು ಭಾಳ ಐತಿ. ನೀವು ತಿಳ್ಕೊಡ್ರಿ. ಯಾಕಂದ್ರೆ ತಂದೆ ತಾಯಿ ಇದ್ದಾಗ ನಾವು ಏನಾರ ಇದು ಮಾಡ್ಕೋಬೇಕು. ಕಳ್ಕೊಂಡಿಂದ ಬರೀ ಕಷ್ಟನೇ ಇರ್ತೈತಿ ಜೀವನ. ಒಂದು ಸೈಡ್ ಕೈ ನೋವು ಆದಂಗೆ ಆಗತ್ತ. ಆ ನೋವು ನಾವು ಅನುಭವಿಸಿನಿ. ಮತ್ತೆ ಯಾರು ನನ್ನ ಅಣ್ಣ ತಮ್ಮಂದ್ರೆ ಯಾರು ಅನುಭವಿಸ್ಬೇಡ್ರಿ. ಇದ್ದಾಗ ತಂದೆ ತಾಯಿನ ಪ್ರೀತಿಸ್ರಿ ಅಂತೇಳಿ ಮತ್ತೊಮ್ಮೆ ಕೇಳ್ತಾ, ಇನ್ನೊಂದು ಡ್ಯಾನ್ಸ್ ಆಗೋ ಕೊನೆಯ 10 ನಿಮಿಷದ ಸೀನ್ ಐತಿ. ಅದು ತಾಯಿಯ ಋಣ. ತಾಯಿ ಯಾವ ರೀತಿ ಮಗನಿಗೆ ಋಣವನ್ನು ತೀರಿಸಿ ಹೋಗ್ತಾಳೆ ಅನ್ನೋದು ಒಂದು ಆಧಾರಿತವಾದ ಭಾಳ ಸುಂದರವಾಗಿ ಕವಿಗಳು ರಚನೆ ಮಾಡ್ಯಾರ. ಅದನ್ನು ಆನಂದಿಸಿ ತಮ್ಮ ಮನೆಗೆ ಜೋಪಾನವಾಗಿ ಸೇರಿ. ಜೈ ಹಿಂದ್, ಜೈ ರಂಗಭೂಮಿ. ಧನ್ಯವಾದ.